ವೀಕ್ಷಕರೇ ನಮಸ್ಕಾರ. ಕಲಿಯುಗದ ದೈವ ಭಗವಾನ್ ವೆಂಕಟೇಶ್ವರ. ವಿಷ್ಣು ವೆಂಕಟೇಶ್ವರನಾಗಿ ತಿರುಪತಿಯಲ್ಲಿ ನೆಲೆಸಿರುವ ಪೌರಾಣಿಕ ಹಿನ್ನೆಲೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶ್ವರನನ್ನು ವಿಷ್ಣುವಿನ ಪವಿತ್ರ ಅವತಾರ ಎಂದು ಹೇಳಲಾಗುತ್ತದೆ. ವರಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವ ಅವತಾರಗಳಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನು ಹುಡುಕಿ ಹೊರಡುತ್ತಾನೆ. ಅಂದು ಲಕ್ಷ್ಮಿಯನ್ನು ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವಿಂದು ತಿರುಪತಿಯಲ್ಲಿ ಕಾಣಬಹುದು. ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ. ಅದರ ಅರ್ಥ ಭಗವಾನ್ ವೆಂಕಟೇಶ್ವರನು ನಮ್ಮ ಪಾಪಗಳನ್ನು ನಿವಾರಿಸುತ್ತಾನೆ. ವೆಂಕಟೇಶ್ವರ ಎನ್ನುವ ಪದಕ್ಕೆ ಇನ್ನೂ ಒಂದು ಅರ್ಥವಿದೆ. ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿರುವ ಒಂದು ಬೆಟ್ಟ. ಈಶ್ವರ ಎಂದರೆ ಒಡೆಯ. ಈ ಬೆಟ್ಟ ಎಂದು ಕರೆಯಲಾಗುತ್ತದೆ. ಭಗವಾನ್ ವೆಂಕಟೇಶ್ವರನನ್ನು ಕಲಿಯುಗ ದೈವ ಎಂದು ಕರೆಯಲಾಗುತ್ತದೆ. ಈ ದೇವನು ತನ್ನ ಭಕ್ತರನ್ನು ಸುಖ, ಶಾಂತಿ, ಯಶಸ್ಸು ಮತ್ತು ಸಂಪತ್ತನ್ನು ಕರುಣಿಸುತ್ತಾನೆ ಎಂದು ಹೇಳಲಾಗುತ್ತದೆ. ವೆಂಕಟೇಶ್ವರನನ್ನು ಕಲಿಯುಗದ ದೈವ ಎಂದು ಕರೆಯುವ ಕಾರಣ ಆತ ನೆಲೆಸಿರುವ ತಿರುಪತಿಯನ್ನು ಕಲಿಯುಗ ವೈಕುಂಠ ಎಂದು ಹೇಳಲಾಗುತ್ತದೆ. ಆಂಧ್ರ ಪ್ರದೇಶದ ತಿರುಮಲ ವೆಂಕಟೇಶ್ವರ ದೇಗುಲದಲ್ಲಿ ಸ್ವಾಮಿಯು ನೆಲೆಸಿದ್ದು ಪ್ರತಿದಿನ 2 ರಿಂದ 3 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಗುತ್ತದೆ. ಹಾಗಾಗಿ ಇದನ್ನು ವಿಶ್ವದ ಅತಿ ಶ್ರೀಮಂತ ದೇಗುಲ ಎಂದು ಕರೆಯಲಾಗುತ್ತದೆ. ಇನ್ನು ವೆಂಕಟೇಶ್ವರನ ಪುರಾಣ ಕಥೆಗಳನ್ನು ತಿಳಿಯೋಣ. ಒಮ್ಮೆ ಗಂಗಾ ತೀರದಲ್ಲಿ ಯಾಗ ಮಾಡಬೇಕಿತ್ತು. ಸಮಸ್ಯೆ ಎಂದರೆ ಯಾವ ದೇವರಿಗೆ ಆಚರಣೆಗಳನ್ನು ಮಾಡಬೇಕೆಂದು ಋಷಿಗಳಿಗೆ ತಿಳಿದಿರಲಿಲ್ಲ. ನಾರದರನ್ನು ಭೇಟಿಯಾಗಿ ಋಷಿಮುನಿಗಳು ಸಂದಿಗ್ಧ ಪರಿಸ್ಥಿತಿಗೆ ಏನೆಂಬುದನ್ನು ವಿವರಿಸಿದರು. ಅರ್ಪಣೆಯನ್ನು ತೆಗೆದುಕೊಳ್ಳಲು ಸಮರ್ಥ ಮತ್ತು ಆಚರಣೆಗಳಿಂದ ಸಂತಸಗೊಳ್ಳುವ ಆದರ್ಶ ದೈವವನ್ನು ಹುಡುಕಬೇಕೆಂದು ಕೇಳಿಕೊಂಡರು. ಋಷಿ ಭೃಗು ಮೊದಲ ದೇವತೆಗಳ ಅಧಿಪತಿಯಾದ ಇಂದ್ರನ ಬಳಿಗೆ ಹೋದನು. ಆದರೆ ಬರಿಗೈಯಲ್ಲಿ ಮತ್ತೆ ಹಿಂದಿರುಗಬೇಕಾಯಿತು. ನಂತರ ಅವರು ಬ್ರಹ್ಮನ ಬಳಿಗೆ ಹೋದರು. ನಂತರ ಶಿವನ ಬಳಿಗೆ ಹೋದರು. ಆದರೆ ಅವರ ಕಾರ್ಯದಿಂದ ತೃಪ್ತನಾಗಲಿಲ್ಲ. ಅವರ ಉಪಸ್ಥಿತಿಯನ್ನು ಅವರಲ್ಲಿ ಯಾರೂ ಗುರುತಿಸಲಿಲ್ಲ. ಬೇರೆ ಆಯ್ಕೆಗಳಿಲ್ಲದೆ ಅವರು ಕೊನೆಯದಾಗಿ ವಿಷ್ಣುವಿನ ಬಳಿಗೆ ಹೋದರು. ಆ ಸಮಯದಲ್ಲಿ ವಿಷ್ಣು ಸರ್ಪಗಳ ಹಾಸಿಗೆಯ ಮೇಲೆ ಮಲಗಿದ್ದರು ಮತ್ತು ಭೃಗು ಬಂದಾಗ ಅವನು ವಿಷ್ಣುವಿನ ಪಾದಗಳನ್ನು ನೋಡಿ ನನಗೆ ಗೌರವ ಕೊಡಲಿಲ್ಲ ಎಂದು ಕೋಪಗೊಂಡ. ಲಕ್ಷ್ಮೀ ದೇವಿಯು ವಾಸಿಸುತ್ತಿದ್ದ ವಿಷ್ಣುವಿನ ಎದೆಯ ಭಾಗದಲ್ಲಿ ಒದ್ದನು. ವಿಷ್ಣು ಈ ಕ್ರಮಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಬದಲಿಗೆ ಋಷಿಗಳ ಬಳಿ ಕ್ಷಮೆಯಾಚಿಸಿದರು. ಆದರೆ ವಿಷ್ಣುವಿಗೆ ಒದ್ದಿದ್ದರಿಂದ ಲಕ್ಷ್ಮೀ ದೇವಿಯು ಅವಮಾನಕ್ಕೊಳಗಾದಳು ಮತ್ತು ವಿಷ್ಣುವಿನೊಂದಿಗೆ ಕೋಪಗೊಂಡರು ಮತ್ತು ವೈಕುಂಠವನ್ನು ತೆರೆದು ಭೂಮಿಯ ಮೇಲೆ ವಾಸಿಸಲು ಬಂದರು. ಆಗ ವಿಷ್ಣು ಶ್ರೀನಿವಾಸನ ಮಾನವನ ರೂಪದಲ್ಲಿ ಲಕ್ಷ್ಮೀ ದೇವಿಯನ್ನು ಹುಡುಕುತ್ತಾ ಭೂಮಿಗೆ ಹೋದರು. ಆದರೆ ಅವಳನ್ನು ಹುಡುಕಲಾಗಲಿಲ್ಲ. ಬದಲಿಗೆ ಶೇಷಾಚಲಂ ಬೆಟ್ಟಗಳಲ್ಲಿ ನೆಲೆಸಿದ. ಲಕ್ಷ್ಮೀ ದೇವಿಗೆ ಈ ಸ್ಥಿತಿಯ ಬಗ್ಗೆ ತಿಳಿದಾಗ ಅವಳು ಶಿವ ಮತ್ತು ಬ್ರಹ್ಮದೇವರನ್ನು ಪ್ರಾರ್ಥಿಸಿದಳು. ವಿಷ್ಣು ತನ್ನ ಹೆಂಡತಿಯನ್ನು ಹುಡುಕಲು ಸಹಾಯ ಮಾಡಲು ಶಿವ ಮತ್ತು ಬ್ರಹ್ಮ ಚೋಳ ಸಾಮ್ರಾಜ್ಯದಲ್ಲಿ ಕ್ರಮವಾಗಿ ಹಸು ಮತ್ತು ಕರುವಾಗಿ ಅವತರಿಸಿದರು. ಹಸು ಮತ್ತು ಕರು ಪ್ರತಿದಿನ ವಿಷ್ಣುವಿನ ಬಾಯಾರಿಕೆಯನ್ನು ಕಡಿಮೆ ಮಾಡಲು ತಮ್ಮ ಹಾಲನ್ನು ನೀಡುತ್ತಿದ್ದವು. ಒಂದು ದಿನ ಚೋಳರಾಜನು ಈ ಕೃತ್ಯವನ್ನು ನೋಡಿದನು. ತನ್ನ ಹಸುವನ್ನು ತಡೆಯಲು ಪ್ರಯತ್ನಿಸಿದನು. ತನ್ನನ್ನು ಅಪರಿಚಿತ ತಪ್ಪಿಗೆ ವೆಂಕಟೇಶ್ವರನು ಚೋಳರಾಜನನ್ನು ರಾಕ್ಷಸನಾಗಬೇಕೆಂದು ಶಪಿಸಿದನು. ರಾಜನು ಕರುಣೆಗಾಗಿ ಬೇಡಿಕೊಂಡನು. ಅದಕ್ಕಾಗಿ ಶ್ರೀನಿವಾಸ ತನ್ನ 2ನೇ ಜನ್ಮದಲ್ಲಿ ನಿನ್ನ ಮಗಳ ಪದ್ಮಾವತಿಯನ್ನು ಮದುವೆಯಾಗುವುದಾಗಿ ಹೇಳಿದನು.
ವೀಕ್ಷಕರೇ, ವರ್ಷಗಳು ಕಳೆದಂತೆ ಎರಡನೇ ಜನ್ಮದಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸ ಅಂತಿಮವಾಗಿ ಭೇಟಿಯಾಗಿ ಮದುವೆಯಾದರು. ಮದುವೆಗಾಗಿ ಶ್ರೀನಿವಾಸ ಭಗವಾನ್ ಕುಬೇರನಿಂದ ಅಪಾರ ಪ್ರಮಾಣದ ಸಾಲವನ್ನು ತೆಗೆದುಕೊಂಡು ಕಲಿಯುಗದ ಮುಗಿಯುವ ಮೊದಲ ಸಾಲವನ್ನು ಮರುಪಾವತಿಸುವ ಭರವಸೆ ನೀಡಿದನು. ಕುಬೇರನಿಂದ ಪಡೆದ ಸಾಲವನ್ನು ಸ್ವಾಮಿ ಇನ್ನೂ ಮರುಪಾವತಿಸಲು ಆಗಲಿಲ್ಲ. ಕಲಿಯುಗದ ಕೊನೆಯವರೆಗೆ ಇದು ಮುಂದುವರಿಯುತ್ತಾ ಇದೆ. ಹೀಗಾಗಿ ವಿಷ್ಣು ಈ ಕಲಿಯುಗದಲ್ಲಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತನ್ನ ಭಕ್ತರಿಗೆ ಮೋಕ್ಷದತ್ತ ಮಾರ್ಗದರ್ಶನ ನೀಡಲು ಮತ್ತು ನಿರ್ದೇಶಿಸಲು ಉದ್ಭವವಾಗಿದ್ದಾನೆ. ಕೆಲವು ಧರ್ಮ ಗ್ರಂಥಗಳ ಪ್ರಕಾರ ಪದ್ಮಾವತಿ ಎಂಬ ಇನ್ನೋರ್ವ ಮಹಿಳೆಯನ್ನು ಮದುವೆಯಾಗಿದ್ದನು. ಲಕ್ಷ್ಮಿ ತಿಳಿದ ನಂತರ ಶ್ರೀನಿವಾಸನು ಕಲ್ಲಿನ ರೂಪಕ್ಕೆ ತಿರುಗಿದನು. ಶ್ರೀನಿವಾಸ ಕಲ್ಲಿನ ಪ್ರತಿಮೆಯಾದ ನಂತರ ಪದ್ಮಾವತಿ ಲಕ್ಷ್ಮಿ ಕೂಡ ಎರಡೂ ಕಡೆ ಕಲ್ಲಿನ ರೂಪದಲ್ಲಿ ನಿಂತರು. ಲಕ್ಷ್ಮೀ ದೇವಿಯು ಅವನೊಂದಿಗೆ ಎದೆಯ ಎಡಭಾಗದಲ್ಲಿ ಮತ್ತು ಪದ್ಮಾವತಿ ಅವನ ಎದೆಯ ಬಲಭಾಗದಲ್ಲಿ ನಿಂತಿದ್ದಾರೆ. ಇನ್ನು ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಸಾರ್ವಜನಿಕರಿಗೆ ಅಪಾರ ಕೊಡುಗೆ ಮತ್ತು ದೇಣಿಗೆ ಪಡೆಯುವ ಭೂಮಿಯ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯ ಜನರು ಭೇಟಿ ನೀಡುತ್ತಾರೆ ಮತ್ತು ಮೇಲೆ ಹೇಳಿದ ಪುರಾಣಗಳ ಸಂಬಂಧಿಸಿದಂತೆ ದೇವಿ ಪದ್ಮಾವತಿಯೊಂದಿಗಿನ ವಿವಾಹಕ್ಕೆ ಭಗವಾನ್ ಬಾಲಾಜಿ ಅಥವಾ ವೆಂಕಟೇಶ್ವರ ಕುಬೇರನಿಂದ ಭಾರೀ ಸಾಲ ಪಡೆದ ಆ ಸಾಲವನ್ನು ತೀರಿಸಲು ಪ್ರಪಂಚದಾದ್ಯಂತ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಹಣವನ್ನು ದಾನ ಮಾಡುತ್ತಾರೆ. ಶ್ರೀನಿವಾಸನು ಇನ್ನೂ ಕುಬೇರನಿಂದ ಪಡೆದ ಸಾಲವನ್ನು ಕಲಿಯುಗದ ಕೊನೆಯವರೆಗೂ ಪಾವತಿಸಿರುತ್ತಾನೆ. ದೇವಾಲಯವು ದಿನಕ್ಕೆ 2 ರಿಂದ 3 ಕೋಟಿ ರೂಪಾಯಿ ದೇಣಿಗೆ ಪಡೆಯುತ್ತದೆ. ಇನ್ನು ವೀಕ್ಷಕರೇ, ನಾವೆಲ್ಲರೂ ಕೂಡ ಕೂದಲನ್ನು ಮುಡಿಕೊಡುವ ಮತ್ತೊಂದು ಆಚರಣೆಯನ್ನು ಮಾಡುತ್ತೇವೆ. ಇದನ್ನು ವಿಗ್ ತಯಾರಿಸಲು ಬಳಸಲಾಗುತ್ತದೆ. ಇದು ದೇವಾಲಯದ ನಿಧಿಗೆ ಮತ್ತೊಂದು 60 ಲಕ್ಷ ರು ಹಣವನ್ನು ಸೇರಿಸಿಕೊಡುತ್ತದೆ. ವೀಕ್ಷಕರೇ, ಇದಿಷ್ಟು ವೆಂಕಟೇಶ್ವರನು ತಿರುಪತಿಯಲ್ಲಿ ನೆಲೆಸಿರುವ ಕಥೆಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.